ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಹೆಸರು ಕಾಳು ಮತ್ತು ಅಲಸಂದೆ ಕಾಳನ್ನು ಹಾಕಿಬಿಟ್ಟು ಕಾಳು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಆಗುವಂಥ ಈ ಕಾಳು ಪಲ್ಯನ ಇದ್ರ ಜೊತೆಗೆ ನಾನು ಇಲ್ಲಿ ಜೋಳದ ರೊಟ್ಟಿಯನ್ನು ಮಾಡಿದ್ದೀನಿ. ನೀವು ಇದನ್ನು ಚಪಾತಿ ಜೊತೆಗೂ ಸಹ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ, ಹಾಗೆ ತುಂಬ ಹೆಲ್ದಿ ಅಂತಲೂ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಾನು ನೈಟಲ್ಲಿ ಸ್ವಲ್ಪ ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಅಲಸಂದೆ ಕಾಳನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಡಲೆ ಬೇಳೆಯನ್ನು ಸಹ ನೆನೆಸಿಟ್ಕೊಂಡಿದ್ದೀನಿ. ಮಾರ್ನಿಂಗ್ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಏನು ಹೆಸರು ಕಾಳು, ಅಲಸಂದೆ ಕಾಳು, ಸ್ವಲ್ಪ ಕಡಲೆಬೇಳೆನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಉಪ್ಪು ಹಾಕ್ದೇನೆ ನಾನಿಲ್ಲಿ 2 ವಿಷಲನ್ನು ಹೊಡಿಸ್ತಾ ಇದ್ದೇನೆ. ಈ ಕುಕ್ಕರ್ ತಣ್ಣಗಾಗೋ ತನಕ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಸಬ್ಬಸಿಗೆ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ, ನಾನು ಇದನ್ನು ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಅದು ನೀರನ್ನು ವೇಸ್ಟ್ ಮಾಡಿಬಿಡಿ, ಹಾಗೆ ಇಟ್ಕೊಂಡಿರಿ. ನಾನಿಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ತೆಗೆದಿಟ್ಕೊಂಡಂತಹ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಹಸಿಮೆಣಸಿನ್ಕಾಯಿ ಜೊತೆಗೆ ಕರಿಬೇವು ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ರೆಡಿ ಮಾಡಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡಿ ಇರುವಂಥದ್ದು. ಇದು 15 ಡೇಸ್, 1 ಮಂತ್ ಸಹ ಇದು ಹಾಳಾಗೋದಿಲ್ಲ. ಇದನ್ನು ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನಿಲ್ಲಿ ಗ್ರೀನ್ ಪೇಸ್ಟನ್ನು ಸಹ ಹಾಕಿದ್ದೀನಿ. ಗ್ರೀನ್ ಪೇಸ್ಟಿಗೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿಯನ್ನು ಹಾಕಿಟ್ಕೊಂಡಿರೋದು, ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ತುಂಬ ಡ್ರೈ ಆಯಿತು ಅಂತ ಅನ್ನಿಸ್ತಿತ್ತು, ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವಿಲ್ಲಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ಸಬ್ಬಸಿಗೆ ಸೊಪ್ಪನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸ್ವಲ್ಪ ನೀರು ಹಾಕಬೇಕು ಅಂತ ಅನಿಸಿದರೆ ಬೇಳೆ ಬೇಯಿಸ್ಕೊಂಡಂತಹ ನೀರಿತ್ತಲ್ಲ ಅದನ್ನೇ ಇದಕ್ಕೆ ಯೂಸ್ ಮಾಡಿ. ನೀವು ತುಂಬ ನೀರೇನಾದ್ರು ಇಟ್ಕೊಂಡಿದ್ದರೆ ಅದನ್ನು ನೀವು ಸಾಂಬಾರಿಗೆ ಸಹ ಯೂಸ್ ಮಾಡಬಹುದು. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ಮುಚ್ಚಿಟ್ಬಿಟ್ಟು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬೇಯೋ ತನಕ ನೋಡ್ಕೊಳ್ಬೇಕು. ಅವಾಗವಾಗ ಸ್ವಲ್ಪ ಚೆಕ್ ಮಾಡ್ತಾ ಇರಿ, ನೀರು ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಸಬ್ಬಸಿಗೆ ಸೊಪ್ಪು ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಹಾಗೆ ಇವಾಗ ಸಬ್ಬಸಿಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಬೇಯಿಸಿಟ್ಕೊಂಡಂತಹ ಕಾಳುಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರು ಸಹ ಉಳಿದಿತ್ತು, ಅದನ್ನು ಸಹ ನಾನು ಇದಕ್ಕೇ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಕಾಳುಗಳನ್ನು ಬೇಯಿಸುವಾಗ ಉಪ್ಪು ಹಾಕಿಲ್ಲ. ನೀವು ಹಾಗೇನಾದರೂ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ರೆ ನೋಡಿಕೊಂಡು ಉಪ್ಪು ಹಾಕಿ. ನಾನಿಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಮತ್ತೆ 2 ರಿಂದ 3 ನಿಮಿಷ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಫ್ರೆಶ್ ಆದ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಹಾಕಾದಮೇಲೆ ಸಹ 1 ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ತೆಂಗಿನಕಾಯಿ ಸಹ ಚೆನ್ನಾಗಿ ಬೇಯಲಿ. ಇವಾಗ ಈ ಕಾಳು ಪಲ್ಯ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಇವತ್ತು ಜೋಳದ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಅದೇ ಲೋಟದಲ್ಲಿ 3/4 ಲೋಟ ಬಿಸಿ ಕುದಿಯೋ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಸಹ ನಾನು ಉಳಿಸ್ಕೊಂಡಿದ್ದೀನಿ. ಬೇಕು ಅಂತ ಅನಿಸಿದರೆ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ. ತುಂಬ ಬಿಸಿಯಾಗಿರೋದ್ರಿಂದ ನೀವು ಫಸ್ಟಿಗೆ ಸ್ವಲ್ಪ ಚಮಚದಲ್ಲೇ ಇಲ್ಲ ಸೌಟ್ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲೇ ಚೆನ್ನಾಗಿ ನಾದಬಹುದು. ಹಾಗೆ ಇದಕ್ಕೆ ಬೇಕು ಅನಿಸಿದೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಹಸಿ ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನಾದಿದಷ್ಟು ಇದು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ರೊಟ್ಟಿ ಮಾಡುವಾಗ ಸಹ ಅದು ಬ್ರೇಕ್ ಆಗಲ್ಲ. ಸೊ ಅದರಿಂದ ಇದನ್ನು ಚೆನ್ನಾಗಿ ನಾನು ಸಹ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ತಾ ಇದ್ದೇನೆ.
ನಾನು ಇದಕ್ಕೆ ಎಣ್ಣೆ ಏನನ್ನೂ ಹಾಕಿಲ್ಲ, ನೀರಲ್ಲೇ ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಾಗೆ ಫಸ್ಟಿಗೆ ನೀವು ಹಿಟ್ಟನ್ನು ಕಲಸಿಟ್ಕೊಂಡು ಆಮೇಲೆ ಸಹ ಪಲ್ಯವನ್ನು ಮಾಡ್ಬೋದು. ಇವಾಗ ಹಿಟ್ಟು ಚೆನ್ನಾಗಿ ನಾದಬೇಕು. ಎಷ್ಟು ಹಿಟ್ಟನ್ನು ನಾದ್ತಿರೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನೋಡ್ಬೋದು ಇವಾಗ ಹಿಟ್ಟು ಎಲ್ಲ ಒಂದಾಗಿದೆ, ಸಾಫ್ಟಾಗಿ ಸಹ ಬಂದಿದೆ. ಇದನ್ನು ನಾನು ಒಂದು 5 ನಿಮಿಷ ರೆಸ್ಟಿಗೆ ಇಡ್ತಾಯಿದ್ದೀನಿ. ನಿಮಿಷ ರೆಸ್ಟ್ ಆದಮೇಲೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಚಪಾತಿಗೆ ಎಷ್ಟು ಬೇಕೋ ಅದೇ ಸೈಜಲ್ಲಿ ನೀವು ಹಿಟ್ಟನ್ನು ಸಹ ತಗೊಳ್ಬೋದು. ಈ ರೀತಿ ಹಿಟ್ಟನ್ನು ತಗೊಂಡು ಸೇಮ್ ಚಪಾತಿ ಹೇಗೆ ಮಾಡ್ತೀರೋ ಹಾಗೆ ಬರುತ್ತೆ. ಆದರೆ ಸ್ವಲ್ಪ ಒಣ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಲಟ್ಟಿಸುವಾಗ. ಹೀಗೆ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ ಏನು ಬಾಲ್ಸ್ ಮಾಡಿದ್ವೋ ಅದಕ್ಕೆ ಸಹ ಚೆನ್ನಾಗಿ ಒಣ ಹಿಟ್ಟನ್ನು ಹಚ್ಬಿಟ್ಟು ಆದಷ್ಟು ಕೈಯಲ್ಲೇ ಸ್ವಲ್ಪ ತಟ್ಟೋದಕ್ಕೆ ಫಸ್ಟಿಗೆ ಟ್ರೈ ಮಾಡಿ. ಆಮೇಲೆ ನೀವು ರೋಲಿಂದ ನೀವು ಮಾಡಬಹುದು. ಇದು ಕೈಯಲ್ಲೇ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ರೌಂಡಾಗಿ ಬಂದಮೇಲೆ ನಾವು ಇದನ್ನು ಬಿಸಿಯಾದಂತಹ ತುಂಬ ಬಿಸಿ ಇರಬೇಕು ತವಾ. ತುಂಬ ಬಿಸಿ ಆದಮೇಲೆ ಇದನ್ನು ಹಾಕಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಮೇಲ್ಗಡೆದೇನು ಸ್ವಲ್ಪ ಒಣ ಹಿಟ್ಟಿದೆ ಅದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ತೆಗೆದು ಆದಮೇಲೆ ಇದನ್ನು ನಾನು ಮುಚ್ಚಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಿ ಎರಡೂ ಕಡೆ ಚೆನ್ನಾಗಿ ಬೆಂದಾದಮೇಲೆ ಅದು ಸ್ವಲ್ಪ ಬಬಲ್ಸ್ ಥರ ಬರುತ್ತೆ. ಆವಾಗ ನೀವು ಈ ರೀತಿ ಒಂದು ಬಟ್ಟೆ ತೊಗೊಂಡು ಪ್ರೆಸ್ ಮಾಡಿದ್ರೆ ತುಂಬ ಸಾಫ್ಟ್ ಆದಂತಹ ಜೋಳದ ರೊಟ್ಟಿ ಇಲ್ಲಿ ನಿಮಗೆ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಇವಾಗ ಈ ರೊಟ್ಟಿ ಸಹ ರೆಡಿಯಾಗಿದೆ. ಸಾಫ್ಟ್ ಆದಂತಹ ಜೋಳದ ರೊಟ್ಟಿ ಕಾಳು ಪಲ್ಯ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನಾನು ಇನ್ನೊಂದು ರೊಟ್ಟಿಯನ್ನು ಸಹ ತೋರಿಸ್ತೀನಿ ನೋಡಿ. ಎಲ್ಲ ರೊಟ್ಟಿನೂ ಇದೇ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇದನ್ನು ನಾನು ಕಾಳು ಪಲ್ಯ ಜೊತೆಗೆ ಸರ್ವ್ ಮಾಡ್ತೀನಿ. ಸಹ ಈ ರೀತಿ ಒಂದ್ಸಲ ಕಾಳು ಪಲ್ಯವನ್ನು ಖಂಡಿತವಾಗ್ಲಿ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಜೋಳದ ರೊಟ್ಟಿಯನ್ನು ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ. ಮತ್ತು ಇದನ್ನು ಒಂದು ಜೋಳದ ರೊಟ್ಟಿಯನ್ನು ನಾನು ಓಪನ್ ಸಹ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಹ ಈ ರೆಸಿಪಿಯನ್ನು ಒಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.